ಕೆಪಿಸಿಸಿ ಯೂತ್ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ ಗೌಡ ಪದಗ್ರಹಣ ಮಾಡಿದ್ದಾರೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಯೂತ್ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ ಗೌಡ ಪದಗ್ರಹಣ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಾರಂಭ ನಡೆಯಿತು. ಇನ್ನು ಯೂತ್ ಧ್ವಜವನ್ನ ನೀಡುವ ಮೂಲಕ ಅಧಿಕಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಈ ಹಿಂದೆ ಎನ್ಎಸ್ಯುಐನ ರಾಜ್ಯಾಧ್ಯಕ್ಷರಾಗಿದ್ದರು ಮಂಜುನಾಥ ಗೌಡ. ಇದೀಗ ಯುವ ಘಟಕದ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವಾರು ಕಾಂಗ್ರೆಸ್ನ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಭರವಸೆಯ ನಾಯಕರಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ನೂತನ ಕಾರ್ಯಾಧ್ಯಕ್ಷರಾಗಿ ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಎಚ್.ಎಸ್. ಮಂಜುನಾಥ್ ಗೌಡ್. ಇದೀಗ ನಮ್ಮೊಂದಿಗೆ ನೇರವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು, ಜನಪ್ರಿಯ ಉಪಮುಖ್ಯಮಂತ್ರಿಗಳು, ಹಾಗೆಯೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು ನಮ್ಮೊಟ್ಟಿಗೆ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಬರಲಿ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶ್ರೀ ಡಿಕೆ ಶಿವಕುಮಾರ್ ಅವರ ನುಡಿಗಳನ್ನ. ವಕೀಲರಾಗಿ ಲಾಪದವಿಯನ್ನು ಪಡೆದು ವಕೀಲರಾಗಿ ಅನೇಕ ಸಂಘಟನೆಯಲ್ಲಿ ಜವಾಬ್ದಾರಿ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನ್ಯಾಯ ಗ್ಯಾರಂಟಿಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಯುವ ನ್ಯಾಯ ಗ್ಯಾರಂಟಿ ಯೋಜನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. 30 ಲಕ್ಷ ಸರ್ಕಾರಿ ಉದ್ಯೋಗಗಳ ಭರವಸೆಯನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಿಂದ ಕೂಡ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಮುಕ್ತಿಯನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. 5,000 ಕೋಟಿ ಆರಂಭಿಕ ಯುವ ನಿಧಿಯನ್ನ ಯುವಕರಿಗಾಗಿ ಮೀಸಲಿಡಲಾಗುತ್ತೆ. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಸಹಾಯಧನವನ್ನ ಕೂಡ ನೀಡಲಾಗುತ್ತೆ. ಇನ್ನು ರಾಹುಲ್ ಗಾಂಧಿಯವರು ಕೂಡ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇದೀಗ ಕರ್ನಾಟಕದಲ್ಲೂ ಕೂಡ ಆ ಯೋಜನೆಯನ್ನ, ಆ ಗ್ಯಾರಂಟಿಯನ್ನ ಒಂದು ವೇಳೆ ಕೇಂದ್ರದಲ್ಲಿ ಬಂದಿದ್ದೆ ಆದರೆ ಜಾರಿ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನ್ಯಾಯ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಂತ ರಿಜ್ವಾನ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಚಂದ್ರಶೇಖರ್ ಮೂರ್ತಿ ಅವರ ಮನೆಯಲ್ಲಿ ಇದ್ದೆ ಅವತ್ತು. ಈ ಯೂತ್ ಕಾಂಗ್ರೆಸ್ನ ಯುವಕರ ಮತದಾನದ ಹಕ್ಕು ವಿಚಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿತ್ತು. ಈಗಿರುವಂತ ಎಲ್ಲ ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ ಅವರು, ಶಿವಕುಮಾರ್ ಸ್ವಲ್ಪ ಶಿಸ್ತಿರ್ಬೇಕು, ನಿನ್ಗೂ ರವಿ ಇಡು ಫೋನ್. ರಾಜೀವ್ ಗಾಂಧಿ ಅವರು ಯುವಕರಿಗೆ 18 ವರ್ಷದ ಮತದಾನದ ಹಕ್ಕನ್ನ ಕೊಡಬೇಕಾದ್ರೆ ದೇಶದ ಎಲ್ಲ ಪಕ್ಷದ ನಾಯಕರುಗಳು ಅದನ್ನ ವಿರೋಧ ಮಾಡ್ತಾ ಇದ್ರು. ಮಾಡಿ ಏನಪ್ಪ ಈ ಆಡೋ ಹುಡುಗರುಗಳಿಗೆ ಮತದಾನದ ಹಕ್ಕನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ರಾಜೀವ್ ಗಾಂಧಿ ಅವರಿಗೆ ಅಚಲವಾದಂತ ನಂಬಿಕೆ, ಇಂಡಿಯಾ ಇಸ್ ಎನ್ ಬಟ್ ಎ ಯಂಗ್ ನೇಷನ್, ಐ ಆಮ್ ಯಂಗ್, ಐ ಟು ಹ್ಯಾವ್ ಎ ಡ್ರೀಮ್, ಐ ಬಿಲೀವ್ ಇನ್ ದಿ ಯಂಗ್ಸ್ಟರ್ಸ್ ಅಂತ ಹೇಳಿ ಅವರ ಭಾಷಣವನ್ನ ಪ್ರಾರಂಭ ಮಾಡಿದ್ರು. ಆ ಭಾಷಣ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ಕೃಷ್ಣ ಅದ್ವಾನಿ ಅವರು ಕೂಡ ಆ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿ ಅವರು ಕೂತಿದ್ರು. ನಮ್ಮ ಲಲ್ಲೂ ಪ್ರಸಾದ್ ಯಾದವ್ ಅವರು ಮತ್ತು ಈಗ ಬಿಹಾರ್ ಚೀಫ್ ಮಿನಿಸ್ಟರ್ ಅವರು ಕೂಡ ಅವ್ರದೇ ಆದಂತ ಒಂದು ಪಾರ್ಟಿಯ ಬೇರೆ ಪಾರ್ಟಿಲಿ JDS ನಲ್ಲಿ ಇದ್ರು. JDU ಇಲ್ಲ, ಆಗ JD ಅಂತ ಜನತಾದಳ ಅಂತ ಇತ್ತು. ಆಗ ಅವರು ಕೂಡ ವಿರೋಧ ಪಾರ್ಟಿಲಿ ಕೂತಿದ್ರು. ಆ ಕೂತಿದ್ದಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರೆ, ನೋಡಿ ನೀವೆಲ್ಲ ಯುವಕರ ಬಗ್ಗೆ ಅಪಾರವಾದಂತ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದೀರಿ. ನಮ್ಮ ಮುಂದಿನ ಭವಿಷ್ಯ ನಮ್ಮ ಯುವಕರು. ನಾವು